ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆ ತುಂಬ ಕೆಲಸ ಇತ್ತು. ನಿನ್ನೆ ಕೆಲಸದವರಿಗೆಲ್ಲ ಊಟ ಮತ್ತು ಬೆಳಗ್ಗೆ ತಿಂಡಿ ಕೂಡ ಕೊಡೋದಿತ್ತು. ಹಾಗಾಗಿ ನಾನು ನಿನ್ನೆ ವೀಡಿಯೋನ ಹೆಚ್ಚಿಗೆ ಮಾಡ್ಕೊಂಡ್ಲೇ ಇಲ್ಲ. ನಿನ್ನೆ ಊಟ ಕೊಟ್ಟಿತ್ತಲ್ಲ, ಹಾಗಾಗಿ ಪಾತ್ರೆಗಳು ಕೂಡ ಜಾಸ್ತಿ ಇತ್ತು. ಸಂಜೆ ಪಾತ್ರೆ ತೊಳೆದ್ರೂ ಊಟ ಒಯ್ದಿದ್ದೆಲ್ಲ ಪಾತ್ರೆ ಇತ್ತಲ್ವ, ಅದೆಲ್ಲ ನಾನು ರಾತ್ರಿ ತೊಳಿಲಿಲ್ಲ. ನಮ್ಮನೆಯವರು ಸಂಜೆ ಬಂದವರು ಮರೆತು ಬಂದಿದ್ದರು. ಆಮೇಲೆ ಕೆಲಸದವ್ನು ಬಂದು ಆ ಪಾತ್ರೆಗಳನ್ನೆಲ್ಲ ಕೊಟ್ಟು ಹೋದ. ಆಮೇಲೆ ನಾನು ಪಾತ್ರೆಗಳನ್ನ ವಾಶ್ ಮಾಡಲಿಲ್ಲ. ತುಂಬ ಚಳಿ ಇತ್ತು, ಹಾಗಾಗಿ ಬೆಳಗ್ಗೆ ತೊಳೆದ್ರಾಯ್ತು ಅಂತ ವಾಶ್ ಮಾಡಲೇ ಇಲ್ಲ. ಹಾಗೆ ನಮ್ಮ ಮನೆಯವರು ಕೂಡ ಊರಿಗೆ ಹೊರಟರು. ಅವ್ರನ್ನ ಕಳಿಸಿ ಒಳಗೆ ಬರೋಣ ಅಂತ ಪಾತ್ರೆಗಳು ಒಂದಷ್ಟು ಒರೆಸಿ ಇಟ್ಟೆ. ನೆಲ್ಲಿಕಾಯಿ ಖಾಲಿ ಆಗಿತ್ತು, ನಿನ್ನೆ ತಂದಿದ್ದರು. ನಾನು ಯೂಟ್ಯೂಬಲ್ಲಿ ಒಂದು ವೀಡಿಯೋನ ನೋಡಿದ್ದೆ. ನೆಲ್ಲಿಕಾಯಿನ ಈ ಥರ ತುರಿದ್ಬಿಟ್ಟು ಅದನ್ನು ಕಪ್ಪಾಗೋ ತನಕ ಅದನ್ನು ಎಣ್ಣೆಯಲ್ಲಿ, ಕೊಬ್ಬರಿ ಎಣ್ಣೆಯಲ್ಲಿ ಬೇಯಿಸಿಬಿಟ್ಟು ಆನಂತರ ಆ ಕಪ್ಪು ಆಗುತ್ತಲ್ವ ನೆಲ್ಲಿಕಾಯಿ, ಅದನ್ನು ತಲೆಗೆ ಹಚ್ಚಿದ್ರೆ ಕೂದಲು ಕಪ್ಪಾಗುತ್ತೆ ಅಂತ ಹೇಳಿದರು. ನೋಡೋಣ ಇದೇನೋ ಅಂತ ಹೇಳಿಬಿಟ್ಟು ನಾನು ಕೂಡ ಟ್ರೈ ಮಾಡೋಣ ಅಂತ. ನಾನು ತುಂಬ ಮಾಡಿಲ್ಲ. 1-2 ನೆಲ್ಲಿಕಾಯಿನ ಮಾತ್ರ ಈ ಥರ ನಾನು ತುರಿದೆ. ಅದು ಎಫೆಕ್ಟ್ ಏನಾಗಿದೆ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಬೇಕು. ನಾನು ಹಾಕಿದ್ದೀನಿ ಅಂದರೆ ನಿಮಗೆ ಗೊತ್ತಾಗಿರುತ್ತೆ. ಯಾಕೋ ಹಾಗೆ ಮಾಡಬೇಕು ಅಂತ ಅನ್ನಿಸ್ತು. ಆಮೇಲೆ ಆ ಎಣ್ಣೆನೂ ಕೂಡ ಯೂಸ್ ಮಾಡೋಕ್ಕಾಗುತ್ತಲ್ವ, ಅದಕ್ಕೇ ನಾನು ಆ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾನು ಈ ಪಾತ್ರೆನ ಎಣ್ಣೆ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಮೊನ್ನೆ ಮುಖಕ್ಕೆ ಹಚ್ಚೋದಕ್ಕೆ ಅಂತ ಒಂದು ಎಣ್ಣೆ ಮಾಡಿಕೊಂಡೆ ಅಲ್ಲ, ಅದೇ ಇದು ಸ್ವಲ್ಪ ಕಪ್ಪಾಗಿದೆ ನೋಡಿ. ಇದನ್ನು ಮಾಡಿದ್ಮೇಲಂತೂ ಆ ಪಾತ್ರೆ ತೊಳೆಯೋತ್ತಿಗೆ 4 ದಿನ ಬೇಕಾಯಿತು. ಅಷ್ಟು ಫುಲ್ಲು ಕಪ್ಪಾಗಿ ಹೋಗಿತ್ತು. ಕೊಬ್ಬರಿ ಎಣ್ಣೆ ಮತ್ತು ನಾನು ನೆಲ್ಲಿಕಾಯಿನ ಈ ಥರ ತುರಿದು ಅದಕ್ಕೆ ಹಾಕಿದ್ದೀನಿ. ಸಣ್ಣ ಉರಿಲೇ ಈ ಥರ ಅದು ಕೆಂಪಲ್ಲ ಕಪ್ಪಾಗೋ ತನಕ ಇದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇನ್ನೊಂದು ಚೂರು ಹೊತ್ತಾದರೆ ಅದು ಕಪ್ಪಾಗುತ್ತೆ. ಆನಂತರ ನಾನು ಸ್ಟವ್ನ ಆಫ್ ಮಾಡ್ತೀನಿ. ಬೆಳಗ್ಗೆನೇ ಇದನ್ನು ಮಾಡಿಟ್ಕೊಂಡ್ರೆ ಆಮೇಲೆ ಸ್ನಾನಕ್ಕೆ ಹೋಗ್ಬೇಕಿದ್ರೆ ಹಚ್ಕೊಳ್ಳೋದಕ್ಕಾಗುತ್ತೆ ಅಂತ ಬೆಳಗ್ಗೆನೇ ನಾನು ಇದನ್ನು ಮಾಡಿಕೊಂಡೆ. ಬೆಳಗ್ಗೆ ತಿಂಡಿ ಬಂದು ಇವತ್ತು ಚಪಾತಿಗೆ ಕ್ಯಾಪ್ಸಿಕಮ್ ಇದೆ, ಅದರದ್ದು ಸ್ವಲ್ಪ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗ್ರೇವಿ ಮಾಡೋದಕ್ಕೆ ನಾನು ಈರುಳ್ಳಿ ಮತ್ತು ಟೊಮೆಟೊ ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿ, ಇದಕ್ಕೇನೆಂದರೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿನೇ ಹಾಕಬೇಕು. ಆನಂತರ ಒಂದು 4 ಬಾದಾಮಿ ಹಾಗೆ ಗೋಡಂಬಿನ ನೆನೆಸಿ ಹಾಕಬೇಕು.
ನಾನು ನೆನೆಸಿರಲಿಲ್ಲ, ಹಾಗಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಸೋಂಪಿನ ಕಾಳನ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಅವತ್ತು ಪನ್ನೀರ್ ಗ್ರೇವಿ ಮಾಡಿದ್ದೆಲ್ಲ, ಅವತ್ತು ಈರುಳ್ಳಿ ಹಸಿದು ಹಾಕಿದ್ದೆ. ಅದು ಯಾಕೋ ಒಂಥರ ಹಸಿ ಹಸಿ ವಾಸನೆ ಬರ್ತಾಯಿತ್ತು. ಹಾಗಾಗಿ ನಾನು ಮೊದಲು ಮಾಡ್ತಿದ್ದೆಲ್ಲ ಅದೇ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಇನ್ನೊಂದು ಥರ ಟ್ರೈ ಮಾಡೋಣ ಅಂತ ಇದ್ದೀನಿ. ಅದನ್ನು ಮಾಡಿದಾಗ ಕೂಡ ನಿಮಗೆ ತೋರಿಸ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಕ್ಯಾಪ್ಸಿಕಮ್ ಒಂದೇ ಹಾಕಿ ಮಾಡೋಣ ಅಂತ ಇದ್ದೆ. ಆನಂತರ ಸ್ವಲ್ಪ ಬೀನ್ಸ್ ಕೂಡ ಎಳೆದಿತ್ತು, ಸ್ವಲ್ಪ ಮಿಕ್ಸ್ ವೆಜಿಟೇಬಲ್ ಥರ ಹಾಕಿ ಮಾಡೋಣ ಅಂತ. ನನಗೆ ಸ್ವಲ್ಪ ತರಕಾರಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಹೂಕೋಸು ಕೂಡ ಇತ್ತು, ಮತ್ತು ಅದು ಯಾಕೋ ಹಾಳಾಗೋದಕ್ಕೆ ಆಗ್ತಾಯಿತ್ತು. ಅದಕ್ಕೆ ಹಾಳಾಗಿರೋದನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿರೋದನ್ನು ಮಾತ್ರ ಯಾಕೆ ಹಾಕಬಾರ್ದು ಅಂತೇಳಿ ಅದನ್ನು ಕೂಡ ಹಾಕಿ ಮಾಡೋಣ ಅಂತ. ಅದು ಹಾಗೇ ಅಲ್ವಾ ಅಡುಗೆ, ನಾವೇನೋ ಅಂದ್ಕೊಂಡು ಮಾಡೋಕ್ಕೆ ಶುರು ಮಾಡ್ತೀವಿ, ಆಮೇಲೆ ಅದೇನೇನೋ ಆಗಿಬಿಡುತ್ತೆ. ನಾನು ಬರೀ ಕ್ಯಾಪ್ಸಿಕಮ್ದು ಇದನ್ನು ಮಾಡ್ತೀನಲ್ಲ, ಬೆಂಡಿ, ದಹಿ ಬೆಂಡಿ, ಆ ಥರ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಆಮೇಲೆ ಫ್ರಿಜ್ ತೆಗೆದಾಗ ಇದೆಲ್ಲ ತರಕಾರಿ ಇತ್ತಲ್ವ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂಥೇಳಿ ಅದನ್ನು ಕೂಡ ಈಗ ಹಾಕಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಒಂದಿನ ಗೋಬಿ ಮಾಡು ಅಂತ ತಂದಿದ್ದರು, ಅದಕ್ಕೆ ಆಗಿರಲಿಲ್ಲ. ಹಾಗಾಗಿ ಹೀಗೆ ಪಲಾವ್ ಇದಕ್ಕೆ ಹಾಕಿ ಮಾಡಿ ಖಾಲಿ ಮಾಡಿದೆ. ಹಾಗೆ ಅದನ್ನು ಸ್ವಲ್ಪ ನಾನು ನೀರನ್ನು ಹಾಕಿ ಅದನ್ನು ಬೇಯಿಸ್ಕೊಂಡೆ. ಹಾಗೆ ಗೋಬಿ ಹಾಳಾಗಿರೋದನ್ನೆಲ್ಲ ತೆಗೆದು ಚೆನ್ನಾಗಿರೋದನ್ನು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಬಿಸಿ ನೀರಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆ ಹಾಕ್ತೀನಿ. ಅಷ್ಟೊತ್ತಿಗೆ ನಾನು ಕ್ಯಾಪ್ಸಿಕಮ್ನು ಕೂಡ ಹೆಚ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಈ ಥರ ಹೆಚ್ಚಬಾರ್ದು, ಅಂದರೆ ಆ ತೊಟ್ಟನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಪೂರ್ತಿ ಒಳಗೆ ಹೋಗ್ಬಿಡುತ್ತೆ. ಆವಾಗ ಬೀಜ ಮಾತ್ರ ಹೊರಗಡೆ ತೆಗೆಯೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವುದೋ ಜ್ಞಾನದಲ್ಲಿ ಈ ಥರ ಮಾಡಿದೆ. ನೀವ್ಯಾರಾದರೂ ಆ ಥರ ಮಾಡ್ತೀವಿ ಅನ್ನೋದಿದ್ರೆ ಆ ಥರ ಮಾಡಿ, ತುಂಬ ಈಸಿಯಾಗಿ ಹೆಚ್ಚೋದಕ್ಕೆ ಬರುತ್ತೆ. ಬರೀ ಕ್ಯಾಪ್ಸಿಕಮ್ಮೇ ಮಾಡೋದಿದ್ರೆ ಈ ಥರ ಉದ್ದುದ್ದ ಹೆಚ್ಚಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಂದರೆ ಬಾಯಿಗೆ ಸಿಕ್ಕಾಗ ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಆದರೆ ಕ್ಯಾಪ್ಸಿಕಮ್ನ ತುಂಬ ಫ್ರೈ ಮಾಡಬಾರ್ದು, ಕೊನೆಗೆ ಒಂದು ಸ್ವಲ್ಪ ಫ್ರೈ ಮಾಡಿ ಅದನ್ನು ಹಾಗೆ ಹಾಕಿದ್ರೆ ಅದೊಂಥರ ಕುರುಮ್ ಅನ್ನೋತಲ್ವ, ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ ಕ್ಯಾಪ್ಸಿಕಮ್. ಖಾರ ಇರಲ್ಲ, ಆದರೂ ಅದೇ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಇದು ಹಾರ್ಟಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತರಕಾರಿಗಳನ್ನ ನಾನು ಒಂಚೂರು ಉಪ್ಪು ಹಾಕಿ ಬೇಯಿಸೋಣ ಅಂತ ಬೇಯಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನ ನಾನು ಬೇರೆ ಸ್ವಲ್ಪ ತುಪ್ಪ ಇಲ್ಲ ಬೆಣ್ಣೆ ಹಾಕಿಬಿಟ್ಟು ಅದನ್ನು ಕೂಡ ನಾನು ಬೇರೆ ಫ್ರೈ ಮಾಡಿ ಹಾಕ್ತೀನಿ. ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗುತ್ತೆ, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿ ಇರುತ್ತೆ. ಅಲ್ಲ, ನನಗೆ ನಿಮ್ಗೆ ಅದು ಗೊತ್ತಾಗುತ್ತೆ. ಬೆಳಗ್ಗೆ ನನಗೆ ತುಂಬ ಕೆಲಸ ಇರುತ್ತಲ್ವ, ಆ ಟೈಮಲ್ಲಿ ಟೀ ಕುಡಿಬೇಕು ಅಂತ ಅನಿಸೋದೇ ಇಲ್ಲ. ನಮ್ಮನೆಯವ್ರು ಬೈತಾಯಿದ್ರು, ಕೆಲಸ ಇರುತ್ತೆ ಟೀ ಮಾಡ್ಕೊಂಡು ಫಸ್ಟ್ ಕುಡಿ, ಬೆಳಗ್ಗೆ ಬೇಗ ಎದ್ದಿದ್ದೀಯಾ ಅಂತ ಹೇಳಿದ್ರು. ಅವ್ರು ಹೇಳ್ತಿದ್ದಂಗೆ ಟೀನು ಕೂಡ ಮಾಡ್ಕೊಂಡು ಕುಡ್ದಾಯಿತು. ಇವಾಗ ನಾನು ಗ್ರೇವಿ ಕೂಡ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಹಸಿಮೆಣಸು ಹಾಕಿ ಸ್ವಲ್ಪ ಖಾರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈರುಳ್ಳಿ, ಹಸಿಮೆಣಸು, ಬೆಣ್ಣೆ ಹಾಕಿ ಅದನ್ನು ಸ್ವಲ್ಪ ಹೋಲ್ ಮಸಾಲೆ ಎಲ್ಲ ಹಾಕಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಹಾಗೆಯೇ ಬೇಯಿಸಿದ್ರಲ್ಲ ಅದನ್ನು ಪೂರ್ತಿ ನುಣ್ಣಗೆ ಹೋಗಬೇಕು. ಆನಂತರ ಒಂದ್ಸಲ ನಾನು ಸೇರಿಸ್ಕೊಂಡಿರ್ತೀನಿ, ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ. ನನಗೆ ಏನೋ ಗೊತ್ತಿಲ್ಲ, ನಾನು ಮಾಡಿದ್ದು ತಿಂದು ನನಗೆ ಹೋಟೆಲ್ಗಳದ್ದು ಅಷ್ಟೊಂದು ಇಷ್ಟ ಆಗೋದೇ ಇಲ್ಲ. ನಾನು ಮಾಡಿದ್ದೆ ಚೆನ್ನಾಗಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಆದರೆ ನಾನು ಪ್ರತಿ ಸಲ ಮಾಡಿದಾಗೂ ಅದೊಂದು ಸ್ವಲ್ಪ ಬೇರೆ ಬೇರೆ ಥರ ಟೇಸ್ಟ್ ಬರುತ್ತೆ. ಈಗ ಒಂದೇ ಥರ ಟೇಸ್ಟ್ ಬರೋದೇ ಇಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ನಾನು
ಒಂದೊಂದು ಸಲ ಮಾಡಿದಾಗ ಒಂದೊಂದು ಐಟಮ್ನ ಹಾಕೋದಾಗಲಿ ಅಥವಾ ಒಂದೊಂದನ್ನು ಕಮ್ಮಿ ಮಾಡೋದಾಗಲಿ ಮಾಡ್ತೀನಿ. ಅದಕ್ಕೋ ಏನೋ ಗೊತ್ತಿಲ್ಲ, ನಂಗೆ ಯಾವಾಗಲೂ ನಂಗೆ ಸ್ವಲ್ಪ ಆ ಥರ ಅನಿಸುತ್ತೆ. ಆ ಕಡೆ ಅದು ಪೂರ್ತಿ ಕೆಂಪಾಗಬೇಕು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ. ಅದಕ್ಕೆ ನಾನೀಗ ರುಬ್ಬಿರೋ ಟೊಮೆಟೊ ಮತ್ತು ಅದೆಲ್ಲ ಇತ್ತಲ್ವ ಪೇಸ್ಟನ್ನ ಈಗ ಇದಕ್ಕೆ ಹಾಕ್ತಾಯಿದ್ದೆ. ನೆನ್ನೆಗೆ ನಾಳೆಗೆ ನೆನ್ನೆ ನಡೆದ ಎಲ್ಲ ಘಟನೆಗಳಾಗಿರ್ಬೋದು ಅಥವಾ ಜಗಳಗಳಾಗಿರಬಹುದು ಅಥವಾ ಒಂದು ದುಃಖ ಆಗಿರ್ಬೋದು, ಏನೇ ನಡೆದಿದ್ರೂ ಅದನ್ನು ನೆನ್ನೆಗೆ ಬಿಟ್ಟು ಪ್ರತಿದಿನ ಎದ್ದಾಗ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಯಿಂದ, ಒಂದು ಒಳ್ಳೆ ಮೈಂಡ್ಸೆಟ್ಟಿಂದ ಅಥವಾ ಒಳ್ಳೆ ಗ್ರ್ಯಾಟಿಟ್ಯೂಡಿಂದ ಈ ಒಂದು ಸಣ್ಣ ಬದಲಾವಣೆ ಮಾಡ್ಕೊಂಡು ನೋಡಿದಾಗ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳು ನಾವು ಕಾಣ್ತಾ ಹೋಗ್ತೀವಿ. ಆದರೆ ನಾವು ಹೇಳಿದಷ್ಟು ಯಾವುದೂ ಈಸಿಯಾಗಂತೂ ಇರೋದಿಲ್ಲ. ಯಾರಾದರೂ ಏನಾದರೂ ಹೇಳಿದಾಗ ಅಥವಾ ನಾವು ಯಾರ್ದಾರ ಹತ್ರ ಏನಾದರೂ ಒಂದು ಮಾತು ಕೇಳಿದಾಗ ಅದು ತುಂಬ ಮನಸ್ಸಿಗೆ ನೋವಾಗಿರುತ್ತಲ್ವ. ಅದು ಕೆಲವೊಂದು ಸಲ ನಮಗೆ ಮೋಟಿವೇಟ್ ಕೂಡ ಮಾಡ್ಕೊತೀವಿ. ನಾವು ಅದನ್ನು ನಾವು ಕೆಲವೊಂದು ಸಲ ತುಂಬ ಕೆಟ್ಟದಾಗಿ ಕೂಡ ತೊಗೊತೀವಿ. ಅದು ನಾವು ಹೇಗೆ ತೊಗೊತೀವಿ ಅನ್ನೋದು ನಮ್ಮ ಮೇಲೆ ಮುಖ್ಯ ಆಗಿರುತ್ತೆ. ಹಾಗೆ ನೋಡಿ, ಇದು ನಾನು ನೆಲ್ಲಿಕಾಯಿನ ಬೇಯಿಸಿದ್ದೆ ಅಲ್ಲ, ಅದು ಇಷ್ಟು ಕಪ್ಪಗಾಗೋ ತನಕ ಬೇಯಿಸ್ಕೊಳ್ಳೋದಕ್ಕೆ ಅವರು ಹೇಳಿದರು. ನನಗೂ ಅದು ನೋಡಿದಾಗ ಒಳ್ಳೆ ಡೈ ಥರ, ನ್ಯಾಚುರಲ್ ಡೈ ಥರ ಆಗುತ್ತೇನೋ ಅಂತಲೇ ನಾನು ಅಂದ್ಕೊಂಡು ಅದನ್ನು ಮಾಡಿದೆ. ಆಮೇಲೆ ಏನಾಯಿತು ಅನ್ನೋದನ್ನು ಕೊನೆಗೆ ಹೇಳ್ತೀನಿ. ಆವಾಗಿಂದ ಅದೇ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗೆ ಆ ಕಡೆ ಗ್ರೇವಿ ಅದು ಸ್ವಲ್ಪ ಇದು ಎಣ್ಣೆ ಅಂಶ ಎಲ್ಲ ಬಿಡಲಿ ಅಂತ ಅದನ್ನು ಸಣ್ಣ ಉರಿಲಿ ಅದನ್ನು ಕೂಡ ಆ ಕಡೆ ಬೇಯಿಸ್ತಾ ಇದ್ದೀನಿ. ಹಾಗೆಯೇ ಕ್ಯಾಪ್ಸಿಕಮ್ನ ನಾನು ಬೇರೆ ಒಂದು ಬಾಣಲಿಲಿ ಸ್ವಲ್ಪ ಬೆಣ್ಣೆ ಹಾಕಿ ಇದನ್ನು ಬೇಯಿಸ್ತಾ ಇದ್ದೀನಿ. ಹಾಗೆ ಈ ಕಡೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಅಚ್ಕಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕಷ್ಟು, ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ ಅದನ್ನೆಲ್ಲ ನಾನು ಸ್ವಲ್ಪ ಹಾಕಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಿದ್ದರೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿ ಆನಂತರ ಇದಕ್ಕೆ ಹಾಕ್ಬೋದು. ನಾನು ಮೊಸರನ್ನ ಹಾಕಿಲ್ಲ, ಹಾಗೆ ಹಾಕಿದ್ದೀನಿ. ಅದೇ ನಿಮಗೆ ಬಿಟ್ಟಿದ್ದು. ಒಂದೊಂದು ಸಲ ಒಂದೊಂದು ಥರ ಮಾಡ್ಕೊಳ್ಳಿ, ಆವಾಗ ಟೇಸ್ಟು ಡಿಫ್ರೆಂಟಾಗಿ ಬರ್ತಾ ಹೋಗುತ್ತೆ. ಆಮೇಲೆ ಆ ನಂತರ ಆ ಮಸಾಲನ ಹಾಕಿ ಮತ್ತೆ ಅದು ಸ್ವಲ್ಪ ಎಣ್ಣೆ ಅಂಶ ಬಿಡೋ ತನಕ ಬೇಯಿಸ್ಕೊತೀನಿ. ಆಮೇಲೆ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿ ಕೊನೆಗೆ ನಾನು ಕ್ಯಾಪ್ಸಿಕಮ್ನ ಹಾಕ್ತೀನಿ. ಆ ಕ್ಯಾಪ್ಸಿಕಮ್ ಹಾಕಿದಾಗ ಅದು ಒಂಥರ ಕುರುಮ್ ಅಂದಾಗ ಚೆನ್ನಾಗಿರುತ್ತೆ. ಮತ್ತು ಕ್ಯಾಪ್ಸಿಕಮ್ಗೆ ನಾನು ಉಪ್ಪು ಹಾಕಬಾರ್ದಾಗಿತ್ತು, ನಾನು ಅದೊಂದು ತಪ್ಪು ಮಾಡಿದೆ. ಉಪ್ಪು ಹಾಕಿಬಿಟ್ಟೆ, ಹಾಗಾಗಿ ಅದೊಂದು ಸ್ವಲ್ಪ ತುಂಬ ಸಾಫ್ಟಾಗಿ ಬೆಂದ ರೀತಿ ಆಗಿತ್ತು. ಅದು ಎಣ್ಣೆಲೇ ಬೆಂದರೆ ಇನ್ನೊಂಥರ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಮತ್ತು ಗ್ರೇವಿಗೆ ಏನಂದರೆ ಸ್ವಲ್ಪ ತಣ್ಣೀರನ್ನು ಹಾಕಬಾರ್ದು, ನೀರು ಬಿಸಿಗಿಟ್ಕೊಂಡು ಗಟ್ಟಿ ಆಯಿತು ಅಂದಾಗ ಸ್ವಲ್ಪ ಬಿಸಿ ನೀರನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ತೇಲ್ತಾ ಇದೆ. ನಾನಂತೂ ಇವಾಗ ತುಂಬ ಇದನ್ನೇ ಮಾಡ್ತಾ ಇದ್ದೀನಿ. ಅದೇನೋ ಗೊತ್ತಿರ, ಈಗ ಇದನ್ನು ಮಾಡಿದ್ರೆ ನಮಗೆ ಮಧ್ಯಾಹ್ನ ಚಪಾತಿನೂ 2 ತಿಂದು ಒಂಚೂರು ರೈಸ್ ತಿನ್ನೋಕ್ಕಾಗುತ್ತೆ ಅಂತ ಸ್ವಲ್ಪ ಈ ಥರ ಗ್ರೇವಿಗಳನ್ನ ನಾನು ಮಾಡ್ತಾ ಇದ್ದೀನಿ. ಈ ಥರ ಕಪ್ಪಾಗಿದೆ. ಚಳಿ ಇದೆಯಲ್ಲ ಅಂದರೆ ಅಷ್ಟು ನುಣ್ಣಗೆ ಗ್ರೈಂಡ್ ಆಗಿಲ್ಲ ಇದು. ಏನು ಇಡೀ ಮನೆ ತುಂಬ ಉದುರುತ್ತಾ ಏನೋ ಗೊತ್ತಿಲ್ಲ. ಈ ಕಸ ಹೊಡೆಯೋದ್ರೊಳಗೆ ಹಚ್ಕೊಳ್ಳೋಣ ಅಂತ ಹಚ್ಕೊತಾ ಇದ್ದೀನಿ. ನೆನ್ನೆನೂ ತಲೆ ಸ್ನಾನ ಮಾಡಿದ್ದೆ ನಾನು. ನೆನ್ನೆ ಏನಾಗಿತ್ತು ಅಂದರೆ ತಲೆ ಸ್ನಾನ ಮಾಡೋಕ್ಕೆ ಬಾತ್ರೂಮಲ್ಲಿ ಶಾಂಪೂ ಖಾಲಿ ಆಗಿತ್ತಾ,
ತಲೆಗೆ ಎಣ್ಣೆ ಬೇರೆ ಹಚ್ಕೊಬಿಟ್ಟಿದ್ದೀನಿ. ಆಮೇಲೆ ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಇತ್ತು, ಒಂದು ಅರ್ಧ ಪ್ಯಾಕೆಟ್ ಅಷ್ಟಿತ್ತು. ಅದಕ್ಕೆ ಏನು ಮಾಡಿದೆ ಅಂದರೆ ಫೇಸ್ ವಾಶ್ ಇತ್ತು, ಫೇಸ್ ವಾಶ್ ಹಾಕ್ಕೊಂಡು ತಲೆ ಸ್ನಾನ ಮಾಡಿದ್ದೆ. ಇವತ್ತದೇ ತಲೆ ಸ್ನಾನ ನೀಟಾಗಿ ಮಾಡೋಣ ಅಂತ ಇನ್ನು ಹಚ್ಕೊತಾ ಇದ್ದೀನಿ. ನೋಡೋಣ ಇದೇನು ವರ್ಕ್ ಆಗುತ್ತೆ ಅಂತ ನನಗೆ ಡೌಟು. ಸುಮ್ಮನೆ 2 ನೆಲ್ಲಿಕಾಯಿ ವೇಸ್ಟ್ ಮಾಡೋಣ ಅಂತಲೂ ಅನ್ನಿಸ್ತಾ ಇದೆ. ನೋಡೋಣ. ಎಣ್ಣೆ ಅಂತೂ ಆಯ್ತಲ್ಲ. ನಮ್ಮ ಸಿಂಬಾ ಊಟನೇ ಮಾಡಿಲ್ಲ ಇವತ್ತು ಊಟ ಮಾಡ್ತಾಯಿದ್ದಾನೆ. ಅವ್ರ ಡ್ಯಾಡಿ ಎಗ್ ತಂದು ಹಾಕಿದ್ದಾರೆ ಇವತ್ತು. ಅದಕ್ಕೇ ವಯಸ್ಸಾದಮೇಲೆ ನೋಡಿ ಏನೇನೆಲ್ಲ ಕಷ್ಟಪಡಬೇಕು ಅಂತ. ಮತ್ತು ಈಗ ಹೊರ ಬಂದು ಕುತ್ಕೊಂಡು ಹಚ್ಕೊತಾ ಇದ್ದೀನಿ. ಕಟ್ಟೆನೂ ಹೆಂಗಿದ್ರು ತೊಳಿಬೇಕಾಗಿ. ನೆಲ್ಲಿಕಾಯಿ ಬೇಯಿಸಿದ್ದೆಲ್ಲ ಅದನ್ನು ಮಿಕ್ಸಿಲಿ ಪುಡಿ ಮಾಡಿಬಿಟ್ಟು ತಲೆಗೆ ಹಚ್ಕೊಬೇಕು. ಅದೇನೋ ಅಷ್ಟು ಏನೂ ವರ್ಕೇ ಆಗಲಿಲ್ಲ. ಅದು ಸುಮ್ಮನೆ ಹಚ್ಕೊಂಡು 2 ನೆಲ್ಲಿಕಾಯಿ ವೇಸ್ಟ್ ಮಾಡಿದೆ ಅಂತ ಅನ್ನಿಸ್ತು ನನಗೆ. ಯಾವಾಗ ಗೊತ್ತಾಯಿತು ಅಂದರೆ ಅದು ಬೇಯಬೇಕಿದ್ರೇ ಗೊತ್ತಾಯಿತು. ಎಣ್ಣೆನಾದ್ರು ಅಟ್ಲೀಸ್ಟ್ ಕಪ್ಪಾಗಿದ್ದರೆ ಏನೋ ಒಂದು ಆಗ್ತಾಯಿತ್ತು ಅಂದ್ಕೊಂಡೆ. ಆದರೆ ಅದು ಯಾವ ಥರನೂ ಆಗಲಿಲ್ಲ. ಆದರೆ ನೆಲ್ಲಿಕಾಯಿ ಎಣ್ಣೆ ತಲೆಗೆ ಹಚ್ಕೊಂಡ್ರೆ ಒಳ್ಳೇದಲ್ವಾ, ವೇಸ್ಟ್ ಏನು ಆಗಲ್ಲ ಅಂದ್ಕೊಂಡು ಹಾಗೆ ಮಾಡಿದೆ. ಹಾಗೆ ಈಗ ಪಾತ್ರೆಗಳನ್ನೂ ಕೂಡ ತೊಳ್ಕೊತಾ ಇದ್ದೀನಿ. ಇವತ್ತು ನಮ್ಮ ಮನೆಯವರು ಶಿವಮೊಗ್ಗದಲ್ಲಿ ಒಂದು ಮದುವೆ ಇದೆಯಂತೆ, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಮಧ್ಯಾಹ್ನ ನಾನು ಸ್ವಲ್ಪ ತೊಂಡೆಕಾಯಿ ಇದೆ, ತೊಂಡೆಕಾಯಿ ಮತ್ತು ಗೋಡಂಬಿ ಹಾಕಿ ಪಲ್ಯ ಮಾಡಿಕೊಂಡು ಬೇಳೆಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವರು ಇಲ್ಲ ಅಂದರೆ ನಂಗೆ ಅಡುಗೆ ಮಾಡೋಕ್ಕೂ ಬೇಜಾರಾಗುತ್ತೆ. ಚಪಾತಿನೇ ತಿನ್ನೋಣ ಅಂತ ಅಂದ್ಕೊಂಡೆ. 3 ಹೊತ್ತು ಅದನ್ನೇ ತಿನ್ನೋಕ್ಕಾಗಲ್ಲ. ಸ್ವಲ್ಪನಾದರೂ ರೈಸು ಬೇಕು ಅಂತ ಅನಿಸುತ್ತಲ್ವ ಮಧ್ಯಾಹ್ನ. ಅದಕ್ಕೇ ಸ್ವಲ್ಪ ಬೇಳೆ ಬೇಯಿಸಿ ಅದಕ್ಕೆ ಒಗ್ಗರಣೆ ಹಾಕ್ಕೊತೀನಿ. ಅದೊಂಥರ ಚೆನ್ನಾಗಿರುತ್ತೆ. ದಾಲಲ್ಲ, ಸ್ವಲ್ಪ ದಾಲ್ಗಿಂತ ತೆಳುವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದು. ನಾವು ಅದಕ್ಕೆ ಚಪ್ಪೆಕಟ್ಟು ಅಂತ ಹೇಳ್ತೀವಿ. ಹಸಿಮೆಣಸಿಲ್ಲ ಒಣಮೆಣಸು ಹಾಕಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತೇನು ಹೆಚ್ಚಿಗೆ ಕೆಲಸ ಇರಲಿಲ್ಲಲ್ಲ. ನಮ್ಮ ಮನೆಯವರು ಕೂಡ ಇನ್ನೂ ಸ್ನಾನಕ್ಕೆ ಹೋಗಿರಲಿಲ್ಲ. ಅವರು ಯಾರ್ದೋ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದರು. ನಾನು ಅವ್ರ ಹತ್ರ ಮಾತಾಡ್ತಾ ನೆಲ ಒರೆಸ್ತಾ ಇದ್ದೀನಿ. ನೆಲ ಒರೆಸ್ತಾ ಇದ್ದೆ ಅಷ್ಟೊತ್ತಿಗೆ ಸೊಪ್ಪೋರು ಬಂದರು. ನಮ್ಮ ಮನೆಯವರು ಸೊಪ್ಪು ಬಂದಿದೆ ಬಾ ಅಂತೇಳಿ ಕರ್ಕೊಂಡು ಹೋದರು. ಆಮೇಲೆ ನಾನು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡೆ. ಪುದೀನ ನಾವಿಬ್ಬರು ಕುಡಿತಾ ಇದ್ವಿ. ಅದನ್ನು ರಸ ಮಾಡಿಬಿಟ್ಟು ಅದಕ್ಕೊಂಚೂರು ನಿಂಬೆ ಹಣ್ಣು, ಆನಂತರ ಸ್ವಲ್ಪ ಈ ಬ್ಲ್ಯಾಕ್ ಸಾಲ್ಟ್ ಇರುತ್ತೆ ಗೊತ್ತಾ, ಅದನ್ನು ಹಾಕಿಬಿಟ್ಟು ಬೆಳಗ್ಗೆ ನಾನೊಂದು ಚೂರು ನಮ್ಮ ಮನೆಯವ್ರು ಒಂಚೂರು ಕುಡಿತಾ ಇದ್ದೀವಿ. ಅದೇ ದಿನ ಒಂದೊಂದು ಥರ ಕುಡಿತೀವಿ. ಇವತ್ತು ನಾವು ನೆಲ್ಲಿಕಾಯಿ ಮತ್ತು ಸ್ವಲ್ಪ ಅರಿಶಿನ ಹಾಗೆ ಪುದೀನ ಹಾಕಿ ಅದನ್ನು ಕುಡಿದ್ವಿ. ದಿನ ಒಂದೊಂದು ಡ್ರಿಂಕ್ ಥರ ಕುಡಿತೀವಿ. ಹಾಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಕೂಡ ಅವ್ರು ತೊಗೊಂಡ್ರು. ನಾನು ಯೂಶಲಿ ಸಬ್ಬಸಿಗೆ ಸೊಪ್ಪು ತಿನ್ನಲ್ಲ, ಆದರೆ ಇವಾಗ ಸ್ವಲ್ಪ ಜಾಸ್ತಿನೇ ತಿಂತಾ ಇದ್ದೀವಿ. ಹಾಗೆ ನಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ನಾನು ಪಲ್ಯನ ಮಾಡ್ತಾ ಇದ್ದೀನಿ, ತೊಂಡೆಕಾಯಿ ಪಲ್ಯ. ನಮ್ಮ ಮನೆಯವ್ರು ತಂದಿದ್ರು. ತೊಂಡೆಕಾಯಿ ತಂದರೆ ಏನು ಗೊತ್ತಾ, ಅದರಲ್ಲಿ ಹಣ್ಣೆ ಜಾಸ್ತಿ ಇರುತ್ತೆ. ಇದರಲ್ಲಿ ಹಣ್ಣು ಅಷ್ಟೊಂದು ಇರಲಿಲ್ಲ, ಚೆನ್ನಾಗಿತ್ತು. ಆದರೂ ಸ್ವಲ್ಪ ಹಣ್ಣು ಇತ್ತು. ಗೋಡಂಬಿ ಮತ್ತು ಉದ್ದಿನಬೇಳೆ ಸ್ವಲ್ಪ ಕೆಂಪಾಗೋ ತನಕ ಅದನ್ನು ಫ್ರೈ ಮಾಡಿಬಿಟ್ಟು ಆನಂತರ ನಾನು ಅದಕ್ಕೆ ಇದು ತೊಂಡೆಕಾಯಿನ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಹಾಕಬಾರ್ದು, ಅದು ಎಣ್ಣೆಲೇ ಬೇಯಬೇಕು. ಆನಂತರ ಸ್ವಲ್ಪ ಉಪ್ಪು, ಸಕ್ಕರೆ, ಆನಂತರ ಹಸಿ ಕಾಯಿ ತುರಿ ಹಾಕಿದ್ದೀನಿ. ಹುಳಿ ಏನೂ ಬೇಡ, ಯಾಕಂದರೆ ತೊಂಡೆಕಾಯಿನೇ ಆಲ್ರೆಡಿ ಅದರಲ್ಲಿ ಹುಳಿ ಅಂಶ ಇರುತ್ತೆ. ತುಂಬ ಚೆನ್ನಾಗಾಗುತ್ತೆ ಈ ಪಲ್ಯನ. ಒಂದು ಸಲ ಟ್ರೈ ಮಾಡಿ. ನನಗೆ ಮತ್ತು ಚಿನ್ನಿಗೆ ಭಾಳ ಅಂದರೆ ಭಾಳ ಇಷ್ಟ ಇದು. ಅದರಲ್ಲಿ ಸಿಗೋ ಗೋಡಂಬಿ ಇರುತ್ತಲ್ವ, ಅದಂತೂ ಇನ್ನೂ ಚೆನ್ನಾಗಿರುತ್ತೆ. ಈ ಕಡೆ ಹೋದರೆ ನೀವು ಮದುವೆ ಮನೇಲಿ ಈ ಪಲ್ಯ ಇರುತ್ತೆ. ಆಮೇಲೆ ಅನ್ನದ ಕೇಸರಿ ಬಾತ್ ಅಂತ ಮಾಡ್ತಾರೆ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕೇಸರಿ ಮತ್ತು ಅದೊಂದು ಘಮ ಅನ್ನೋ ಅಕ್ಕಿಲಿ ಮಾಡ್ತಾರೆ. ನನಗೆ ಅದು ತುಂಬ ಇಷ್ಟ ಅದು. ಆದರೆ ನಾನು ಯಾವತ್ತೂ ಅದನ್ನು ಟ್ರೈ ಮಾಡಿಲ್ಲ. ಒಂದು ಸಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ಕೂಡ ಯೂಟ್ಯೂಬಲ್ಲಿ ಎಲ್ಲಾದರೂ ವಿಡಿಯೋ ನೋಡಿ ಅದನ್ನು ಮಾಡಿದಾಗ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತೀನಿ. ಯಾರಾದರೂ ಸಿರ್ಸಿ ಕಡೆಯವರು ನೋಡ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಅಥವಾ ಅದು ಹೇಗೆ ಮಾಡ್ತಾರೆ ಅನ್ನೋದನ್ನು ಕೂಡ ಹೇಳಿ. ಈ ಸಾರಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಇದು. ರಾತ್ರಿ ಅವರು ಇದನ್ನೇ ಊಟ ಮಾಡಿದ್ರು, ಚಪಾತಿ ತಿನ್ನಲಿಲ್ಲ. ಯಾಕಂದರೆ ಚಪಾತಿ ಗ್ರೇವಿ ಇತ್ತಲ್ವ. ಅವ್ರು ಈ ಸಾರು ನೋಡಿದ್ರು, ಅವರು ಇದೇ ಸಾರು ಹಾಕ್ಕೊಂಡು ಒಂಚೂರು ಅನ್ನನ ಊಟ ಮಾಡಿದ್ರು. ಇವತ್ತು ನಾನು ಹಸಿಮೆಣಸು ಹಾಕಿಲ್ಲ, ಒಣಮೆಣಸು ಹಾಕಿದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.